ಸದ್ಯಕ್ಕೆ ದರ್ಶನ್ ಸೇರಿ 17 ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಇದ್ರ ಬಗ್ಗೆ ವಕೀಲರಿದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ಮತ್ತೊಂದು ಸತಿ ನ್ಯಾಯಾಂಗ ಬಂಧನ ಎಲ್ಲ ಆರೋಪಿಗಳಿಗೂ ಕೂಡ ವಿಸ್ತರಣೆ ಮಾಡಿ ಆದೇಶ ನೀಡಿದೆ ಕೋರ್ಟ್. ಏನೆಲ್ಲ ಪ್ರಮುಖ ಅಂಶಗಳನ್ನು ರಿಮೈಂಡ್ ಏನಿಲ್ಲ, ರೇಣುಕಾಸ್ವಾಮಿದು ಮೊಬೈಲ್ನ ಸಿಮ್ ರಿಟ್ರೀವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಷ್ಟೇ. ನೋಡೋಣ ಮುಂದಕ್ಕೆ. ಇನ್ನು ಸಾಕ್ಷ್ಯನಾಶಗಳ ಬಗ್ಗೆನೂ ಉಲ್ಲೇಖ ಇಲ್ಲ, ಅದೆಲ್ಲ ಏನೂ ಇಲ್ಲ. A10ಗೆನೋ ವೆಹಿಕಲ್ ರಿಲೀಸ್ಗೆ ಹಾಕ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಅದರಲ್ಲೆಲ್ಲ ಏನೂ ಇಲ್ಲ. ಅದರಲ್ಲಿ ಮತ್ತೆ ಜೊತೆಗೆ ಒಂದಷ್ಟು ಅಮೌಂಟ್ ಸೀಸ್ ಆಗಿರೋದ್ರ ಬಗ್ಗೆನೋ ಜೊತೆಗೆ ಬೇರೆ ಬೇರೆ ಎಲ್ಲ ಅಂಶಗಳು ಮಾಮೂಲಿ ಮುಂಚೆ ಸೀಸ್ ಆಗಿತ್ತಲ್ಲ ಅದನ್ನೇ ಹೇಳಿದ್ದಾರೆ. ಈಗ ಫರ್ದರ್ ರಿಮೈಂಡಲ್ಲೂ ಅದನ್ನೇ ಹೇಳಿದ್ದಾರೆ, ಬೇರೆ ಏನು ಹೇಳಿಲ್ಲ. ಸರ್, ಜಾಮೀನು ಅರ್ಜಿ ಬಗ್ಗೆ ಏನಾದರೂ ಜಾಮೀನು ಅರ್ಜಿ ಏನಿಲ್ಲ, ಸದ್ಯಕ್ಕೆ ಏನಾಗ್ತಿಲ್ಲ. ನಾವು ನೋಡೋಣ. ಈಗ ಅಕ್ಯೂಸ್ಡ್ಗಳ ಪರ ಅಲ್ಲ ಏನೆಲ್ಲ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇದೆ ಈಗ ಅಂತ ಅಕ್ಯೂಸ್ ಮೈಂಡ್ ಸೆಟ್ ಜೇಸಿಲ್ ಹೇಳ್ಬೇಕು, ನನಗೇನು ಗೊತ್ತಿರುತ್ತೆ ಅಲ್ವಾ. ಸರಿ, ಇದಿಷ್ಟು ವಕೀಲರ ಮಾತು. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪತಿ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೂ ಕೂಡ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ನೀಡಿದೆ. ಏನೆಲ್ಲ ಪ್ರಮುಖ ಅಂಶಗಳನ್ನು ಸರ್ಕಾರದ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು, ಯಾಕೆ ಅವರನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಕೀಲರಾದಂಥ ರಂಗನಾಥ್ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ, ಏನು ಕಾರಣ, ಪ್ರಮುಖ ಅಂಶಗಳಂತ ಸರ್? ನೋಡಿ, ಇದೊಂದು ಪ್ರಕ್ರಿಯೆ. ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಲೇಬೇಕು. ಜಾಮೀನು ಆಗದಿದ್ದಲ್ಲಿ ನ್ಯಾಯಾಂಗ ಬಂಧನವನ್ನು 14 ದಿನಗಳಿಗೊಮ್ಮೆ ವಿಸ್ತರಣೆ ಮಾಡುವುದು ಅದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. ಹಾಗಾಗಿ ಅದು ಸರ್ವೇ ಸಾಮಾನ್ಯವಾಗಿ ಅದು 14 ದಿನಗಳಿಗೊಮ್ಮೆ ವಿಸ್ತರಣೆ ಆಗ್ತದೆ, ಜಾಮೀನು ಮಂಜೂರಾಗುವ ತನಕ. ಸರ್, ಈಗ ಮತ್ತೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ, ಹಣ ಸೀಸ್ ಆಗಿರೋದಾಗಿರ್ಬೋದು ಮತ್ತು ಸಾಕ್ಷ್ಯನಾಶದ ಬಗ್ಗೆ, ಅದ್ರ ಬಗ್ಗೆ ಸರ್. ಅಂದರೆ ನೋಡಿ, ಈಗ 14 ದಿನಗಳ ಹಿಂದೆ ಏನು ಈ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು, ಆವತ್ತಿನಿಂದ ಇವತ್ತಿನವರೆಗೆ ಯಾರ್ಯಾರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ, ಯಾವ ರೀತಿ ತನಿಖೆ ಮುಂದುವರೆದಿದೆ ಅನ್ನೋದು ಇವತ್ತಿನ ರಿಮೈಂಡ್ ಅರ್ಜಿಯಲ್ಲಿ ಅದನ್ನು ತೋರಿಸಿದಾಗೆ ಕಾಣ್ತಿದೆ ನಮಗೆ. ಅದನ್ನು ನಾವು ಪರಿಶೀಲಿಸಿ ಮುಂದಿನ ಮಾಹಿತಿ ನಾವು ನೀಡ್ಬೋದು, ಹೆಚ್ಚಿನ ಮಾಹಿತಿ. ಸರ್, ಈಗ FSL ರಿಪೋರ್ಟ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಜೊತೆಗೆ ಒಂದು ವಿಡಿಯೋ ಸಿಕ್ಕಿತ್ತು ಅಂತ ಕೂಡ ಹೇಳಲಾಗಿತ್ತು, ಅಂದರೆ ದರ್ಶನ್ ಹೊಡೆಯುವಂಥ ವಿಡಿಯೋ, ರೇಣುಕಾಸ್ವಾಮಿಗೆ ದರ್ಶನ್ ಟೀಮ್ ಹೊಡೆಯುವಂಥದ್ದು. ಅದು ಈ ಕೇಸ್ನಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡಿಬೋದು ಅಂತ ನೋಡಿ, ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಈಗ ರಿಮೈಂಡ್ ಅರ್ಜಿಯಲ್ಲಿ ಅದನ್ನು ಉಲ್ಲೇಖ ಮಾಡಿಲ್ಲ. ಆದರೆ ಯಾವುದಕ್ಕೂ ನಾವು ರಿಮೈಂಡ್ ಅರ್ಜಿಯನ್ನು ಈಗ ನಮಗೆ ಕೊಟ್ಟಿದ್ದಾರೆ, ಅದನ್ನು ಪರಿಶೀಲಿಸಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಸರ್, ಮತ್ತೆ ಈಗ ಜಾಮೀನು ಬಗ್ಗೆ ಏನಾದರೂ ಪ್ರಕ್ರಿಯೆ ನಡೀತಿದೆಯಾ ಅಂತ ಆರೋಪಿಗಳಿಗೆ? ನೋಡಿ, ಜಾಮೀನು ಈಗ 17ನೇ ಆರೋಪಿಗೆ ಆತನು ಕೂಡ ನನ್ನ ಕಕ್ಷಿದಾರ, ಅವನಿಗೆ ನಾನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಆತನ ಪರವಾಗಿ. ಈಗ ನಮಗೆ ಏನೊಂದು ತನಿಖಾ ಮಾಹಿತಿಯ ಕೊರತೆ ಇದೆ, ಅದು ಅಂತಿಮ ವರದಿ ಸಲ್ಲಿಸಿದ ನಂತರ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕಲಿದ್ದು ಯಾವ್ಯಾವ ಆಧಾರಗಳ ಅಡಿಯಲ್ಲಿ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದು ನಾವು ನಿರ್ಧಾರ ಮಾಡೋಕ್ಕೆ ನಮ್ಗೆ ಸುಲಭ ಆಗ್ತದೆ. ಈಗ 17ನೇ ಆರೋಪಿಯ ಜಾಮೀನು ಅರ್ಜಿ 6ನೇ ತಾರೀಕಿಗೆ ವಿಚಾರಣೆಗೆ ನಿಗದಿಯಾಗಿದೆ. ಮತ್ತೆ ಒಂದಷ್ಟು ವೆಹಿಕಲ್ಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು ಅದರಲ್ಲಿ, ಅವೆಲ್ಲಗಳನ್ನು ಕೂಡ ಪರಿಶೀಲನೆ ಮಾಡಬೇಕು, ಓನರ್ ಯಾರು ಅನ್ನೋದ್ರ ಬಗ್ಗೆ. ಈಗ ವೆಹಿಕಲ್ಲು ಅಂತಂದರೆ ವಾಹನಗಳು 8ನೇ ಆರೋಪಿ ಹಾಗೂ 6ನೇ ಆರೋಪಿಯ ವಾಹನಗಳು, ಅಂದರೆ ಆಟೋ ರಿಕ್ಷಾ ಆಗಿರ್ಬೋದು ಹಾಗೂ ಒಂದು ಇಟಿಯೋಸ್ ಕಾರ್ ವಾಹನ, ಈ 2 ವಾಹನಗಳನ್ನು ಆರೋಪಿಗಳ GPA-ದಾರರಿಗೆ ಅವರ ಸುಪರ್ದಿಗೆ ಈ ವಾಹನಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆ ಅರ್ಜಿ 10ನೇ ತಾರೀಕಿನಂದು ವಿಚಾರಣೆಗೆ ನ್ಯಾಯಾಲಯದ ಮುಂದೆ ಬರ್ತದೆ. ಇದಿಷ್ಟು ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.